ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಸುನಿಲ್ ಕನ್ನಡ ವ್ಲಾಗ್ಸ್. ಸೊ ಈ ಒಂದು ವ್ಲಾಗ್ ನಿಮಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಯಾ ಪಾಪುಗೆ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣ ಥರ ಡ್ರೆಸ್ಅಪ್ ಮಾಡಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಅವರಿಗೆ ಕಾಸ್ಟ್ಯೂಮ್ಸ್ ಮತ್ತು ಒಂದಷ್ಟು ಪ್ರಾಪರ್ಟೀಸ್ ಏನೆಲ್ಲ ಬೇಕು ಅದನ್ನ ರೆಂಟಿಗೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಎಲ್ಲ ತಂದು ಇವರಿಬ್ಬರಿಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿ ಎದ್ದರೆ ಆಮೇಲೆ ಫೋಟೋಸ್ನು ಚೆನ್ನಾಗಿ ತೆಗೆಸ್ಕೋತಾರೆ ಅಂತ ಹೇಳಿ ಇಬ್ಬರೂ ಮಲಗಿಸಿದ್ದೆ. ಹಾಗೆ ಮಲಗಿಸಿರುವಾಗಲೇ ಈ ಥರ ಹಣೆಗೆಲ್ಲ ಶೃಂಗಾರ ಎಲ್ಲ ಇಟ್ಬಿಟ್ಟೆ, ಯಾಕಂದರೆ ಎದ್ದ ಮೇಲೆ ಹಾಕೋಕೆ ಹೋದರೆ ಇನ್ನೂ ಒರೆಸ್ಕೊಂಡ್ಬಿಡ್ತಾರೆ ಅಂತ. ಆ್ಯಂಡ್ ಇವಾಗ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಫೋಟೋಸ್ನ ನಾನು ಯೂಶ್ವಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ನಮ್ಮ ಎಲ್ಲ ಇವೆಂಟ್ಸ್ಗೆ ಮಾಡಿಸಿದ್ದೀನಲ್ವ, ಚೇತನ್ ಸ್ಟುಡಿಯೋ ಅಂತ. ಸೊ ಅವ್ರದ್ದೇ ಒಂದು ಸ್ಟುಡಿಯೋ ಇದೆ ಗಂಜಾಮಲ್ಲಿ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಇದು ಒಂದು 15 ಡೇಸ್ ಹಿಂದೆನೇ ನಾನು ಫೋಟೋಶೂಟ್ ಮಾಡಿಸ್ತಿರೋದು. ಯಾಕಂದರೆ ಈ ವ್ಲಾಗ್ ಏನು ಮಾಡ್ತಿದ್ದೀನಲ್ಲ, ಇದ್ರ ನೆಕ್ಸ್ಟ್ ಡೇಗೆ ನಾನು ಇವರಿಬ್ರಿಗೂ ಮುಡಿ ಕೊಡೋದಿದೆ. ಸೊ ಹಂಗಾಗಿ ಇವಾಗಲೇ ಮಾಡಿಸ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಯ್ತದ ಮೇಲೆ ಮುದ್ದು ಕೃಷ್ಣ ಇದು ಹೆಂಗ್ ನೋಡ್ತೈತೆ ನೋಡಲ್ಲಿ. ಮುದ್ದು ಕೃಷ್ಣ ಏಯ್ ಸಾನು ಕೃಷ್ಣ ಇದು. ಈಗ ಟೈಮು ಆಗಲೇ 7 ಗಂಟೆ. ನಾವು 7 ಗಂಟೆಲಿ ಹೋಯ್ತಾ ಇದೀವಿ. 6 ಗಂಟೆಗೆ ಹೋಗ್ಬೇಕಿತ್ತು, 7 ಗಂಟೆಗೆ ಹೋಗ್ತೀವಿ. ಸಾನು ಸೊ ನೋಡಿದ್ರಲ್ಲ, ಒಂದು ಬಿಗ್ ಟಾಸ್ಕ್ ಆಗಿಬಿಟ್ಟಿತ್ತು ನಮಗೆ ಅವರಿಬ್ರಿಗೂ ಫೋಟೋಶೂಟ್ ಮಾಡಿಸೋದು. ಅದ್ರ ಜೊತೆಗೆ ಆ ಕಿರೀಟ ಬೇರೆ ಸರಿ ಕೂರ್ತಾನೆ ಇರಲಿಲ್ಲ, ಅದು ಬಿಚ್ಚೋಗ್ತಾನೇ ಇತ್ತು. ನಾವು ಅದನ್ನು ಕಟ್ಟಿ ಸಾಕಾಯಿತು. ಆ್ಯಂಡ್ ಫೈನಲಿ ಒಂದಷ್ಟು ಕ್ಯೂಟ್ ಫೋಟೋಸ್ ಎಲ್ಲ ಬಂತು. ನಾನು ಅದನ್ನೆಲ್ಲ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ಅವರಿಬ್ಬರಿಗೆ ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಳ್ಳಿ ಅಂತ ನಾವು ಡ್ಯಾನ್ಸ್ ಮಾಡಿ ಏನೇನೆಲ್ಲ ಥರ ಎಂಟರ್ಟೈನ್ ಮಾಡ್ಬೋದು ಎಲ್ಲ ಥರ ಎಂಟರ್ಟೈನ್ ಮಾಡಿ ಕೊನೆಗೆ ಫೋಟೋಸ್ ಎಲ್ಲ ತೆಗೆಸಿದ್ವಿ.